ಎಲ್ಲದಕ್ಕಿಂತ ಬಹಳ ದೊಡ್ಡ ಮಿಥ್ಯೆ ಮೂಢನಂಬಿಕೆಗಳು ಹಲವಾರು ಪ್ರಶ್ನೆಗಳು ಇರೋದು ಹಸ್ತಮೈಥುನದ ಬಗ್ಗೆ. ಹುಡುಗಿನಲ್ಲಾಗಲಿ ಹುಡುಗರಲ್ಲಾಗಿ ಹಸ್ತಮೈಥುನದ ಬಗ್ಗೆ ಇರೋಷ್ಟು ತಪ್ಪು ತಿಳುವಳಿಕೆಗಳು ಬೇರೆ ಇನ್ಯಾವುದೇ ವಿಷಯದಲ್ಲಿಲ್ಲ ಅಂತ ಹೇಳ್ಬೋದು. ನನಗೆ ಬರೋ ಅಂಥ ಪತ್ರಗಳಲ್ಲಿ ಪ್ರಶ್ನೆಗಳಲ್ಲಿ 100ಕ್ಕೆ 50ರಿಂದ ಹಿಡಿದು 80 ತನಕ ಅದು ಹಸ್ತಮೈಥುನಕ್ಕೆ ಸಂಬಂಧಪಟ್ಟಿದ್ದೇನೆ. ಅದರಲ್ಲೂ ಹುಡುಗರಲ್ಲಿ ಹಸ್ತಮೈಥುನದ ಬಗ್ಗೆ ಭಯ, ಆತಂಕ, ತಪ್ಪಿತಸ್ಥ ಭಾವನೆ, ಇದನ್ನು ಮಾಡಿಕೊಂಡ್ರೆ ಮುಂದೆ ಏನಾಗುತ್ತೋ, ಮದುವೆ ಆಗೋಕ್ಕಾಗತ್ತಾ ಇಲ್ವಾ, ಅಥವಾ ಮಕ್ಕಳಾಗುತ್ತಾ ಇಲ್ವಾ, ಇಂಥದ್ದೆಲ್ಲ ಬಹಳಷ್ಟು ತೊಂದರೆಗಳನ್ನು ಅವ್ರು ಅನುಭವಿಸ್ತಾರೆ. ಎಷ್ಟೋ ಜನ ಹುಡುಗರು ನನ್ನಲ್ಲಿ ಬಂದಾಗ ಅವರು ಈ ಥರ ನಾನು ಹಸ್ತಮೈಥುನ ಮಾಡ್ಕೊಂಡಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ನಿಮ್ಗೆ ಮುಂದೆ ಮದುವೆ ಆಗೋಕ್ಕಾಗಲ್ಲ, ತೊಂದರೆ ಆಗುತ್ತೆ, ನಿಮಗೆ ಮೊಡವೆಗಳು ಬರುತ್ತೆ ಅಥವಾ ಮೆಮೊರಿ ಪವರ್ ಕಡಿಮೆ ಆಗುತ್ತೆ, ಇಂಥದ್ದೆಲ್ಲ ಬಹಳಷ್ಟು ಅವರಲ್ಲಿ ತಪ್ಪು ತಿಳುವಳಿಕೆ ಇದೆ. ಆದರೆ ಹಸ್ತಮೈಥುನ ಅನ್ನೋದು ಒಂದು ನಿರಪಾಯಕಾರಿ ಲೈಂಗಿಕ ಪ್ರಕ್ರಿಯೆ ಅಂತ ಹೇಳ್ಬೋದು. ಲೈಂಗಿಕ ಭಾವನೆಗಳು, ಒತ್ತಡಗಳು ಒಂದು ಹುಡುಗ ಮೆಚೂರ್ ಆದಾಗಲಿಂದ ಹಿಡಿದು ಇಳಿ ವಯಸ್ಸಿನವರೆಗೆ ಅದು ಅವರ ಮನಸ್ಸಿನಲ್ಲಿ ಮೂಡೋ ಅಂಥದ್ದು ಅಥವಾ ಅವರ ಬ್ರೈನ್ನಲ್ಲಿ ಇರೋ ಅಂಥದ್ದು. ಇದನ್ನು ಯಾವುದೇ ಕಾರಣಕ್ಕೆ ಒಂದು ರೀತಿಯಾಗಿ ಅವರ ಒಂದು ಈ ಲೈಂಗಿಕ ಭಾವನೆಗಳನ್ನು, ಒತ್ತಡಗಳನ್ನು ಹೊರಹಾಕೋಕ್ಕೆ ಒಂದು ಮಾರ್ಗ ಇದು ಹಸ್ತಮೈಥುನ ಅಂತ ಹೇಳ್ಬೋದು. ಇದು ಯಾವಾಗಲಾದರೂ ಒಂದು ಸಲ ಮಾಡಿ ಹಸ್ತಮೈಥುನ ಮಾಡಿ ಅದನ್ನು ಅವರು ಮರೆತು ಬಿಟ್ಟರೆ ಅದರಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ಇದನ್ನೇ ಒಂದು ಪದೇ ಪದೇ ಮಾಡೋ ಅಂಥ ಚಟವಾಗಿ ಪರಿವರ್ತಿತವಾದಾಗ ಅದಕ್ಕೆ ತೊಂದರೆ ಆಗುತ್ತೆ. ಅದನ್ನು ನಾವು ಮಾಸ್ಟರ್ಬೇಷನ್ ಅಡಿಕ್ಷನ್ ಅಂತ ಹೇಳ್ತೀವಿ. ಈ ಅಡಿಕ್ಷನ್ ಅಥವಾ ಚಟವಾಗಿ ಮಾರ್ಪಾಡಾಗಬಾರ್ದು ಯಾವಾಗಲೂ. ಯಾಕಂದರೆ ಒಂದು ವಯಸ್ಸಿನಲ್ಲಿ ಒಂದು ರೀತಿ ಹೇಳೋದಾದರೆ 100ರಲ್ಲಿ 95ರಿಂದ 100 ತನಕ ಪುರುಷರು ಒಂದಲ್ಲ ಒಂದು ಸಮಯದಲ್ಲಿ ಹಸ್ತಮೈಥುನ ಮಾಡಿಕೊಂಡೇ ಇರ್ತಾರೆ ಅಂತ. ಈ ಹಸ್ತಮೈಥುನ ಒಂದು ವಯಸ್ಸಿನಲ್ಲಿ ಅವರು ಬೆಳವಣಿಗೆ ಆಗ್ತಿರ್ಬೇಕಾದ್ರೆ ಯಾವಾಗಲೂ ಹುಡುಗರು ಕಂಡಿಡ್ಕೊಳ್ತಾರೆ. ಅವರ ಒಂದು ಜನನಾಂಗದ ಉದ್ರೇಕದಿಂದ ಒಂದು ತೃಪ್ತಿ ಭಾವನೆ ಅವರಿಗೆ ಸಿಗತ್ತೆ ಅನ್ನೋವಂಥದ್ದು. ಹಾಗಾಗಿ ಆವಾಗ ಕಂಡಿಡ್ಕೊಂಡಾಗ ಅದೇ ಒಂದು ರೀತಿಯಾಗಿ ಪದೇ ಪದೇ ಮಾಡುವಂಥ ಒಂದು ಚಟುವಟಿಕೆ ಆಗುತ್ತೆ. ಮತ್ತು ಮದುವೆಯಾದ ನಂತರ ಕೂಡ ಗಂಡ ಹೆಂಡತಿ ದೂರದಲ್ಲಿದ್ದಾಗ, ಅವರು ಸರಿಯಾದ ರೀತಿ ಸಂಭೋಗ ಮಾಡೋಕ್ಕಾಗದೇ ಇದ್ದಾಗ, ಅಂಥ ಸಮಯದಲ್ಲಿ ಕೂಡ ಇದು ಹಸ್ತಮೈಥುನ ಒಂದು ಮಾಡುವಂಥ ಚಟುವಟಿಕೆ. ಹಾಗಾಗಿ ಇದನ್ನು ಯಾವುದೇ ರೀತಿ ತಪ್ಪು ತಿಳುವಳಿಕೆಗಳು ಇಟ್ಕೊಳ್ಳದೆ, ಆದರೆ ಪದೇ ಪದೇ ಮಾಡುವಂಥ ಒಂದು ಗೀಳಾಗಿ ಅದನ್ನು ಪರಿವರ್ತಿತಗೊಳ್ಳದೆ ಯಾವಾಗಲಾದರೂ ಒಮ್ಮೆ ಮಾಡಿ ಅದನ್ನು ಮರೆತು ಬಿಟ್ಟರೆ ಅದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳ್ಬೋದು.